ಅಣ್ಣ ಎಷ್ಟು ರೇಟು? ಸರಿ ಸರ್, ರೇಟಿಂಗ್ಸ್ ಎಷ್ಟು ಸರ್ ನಿಮ್ಮ ಹೋಟೆಲ್ದು? ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದರೆ ಟೇಸ್ಟು ಎಕ್ಸ್ಟ್ರಾಡಿನರಿ. ಮನೆಯಲ್ಲಿ ಅಮ್ಮ ಮಾಡಿದ ಟೇಸ್ಟ್ ಇಲ್ಲ, ವೈಫ್ ಮಾಡಿದ ಟೇಸ್ಟ್ ಇಲ್ಲ, ಅಕ್ಕ ಮಾಡಿದ ಟೇಸ್ಟ್ ಇಲ್ಲ ಅಂತ ನೀವು ಮನೆಯಲ್ಲಿ ಗೊಣಗೋದೇ ಬೇಡ. ಬೈಕ್ ತಗೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ, ಸೀದಾ ಫುಡ್ ಸ್ಟ್ರೀಟಿಗೆ ಬನ್ನಿ. ಸ್ಟ್ರೀಟ್ ಫುಡ್ಡಿಗೆ ಇದಾಗೋದು ಯಾಕೆ ಗೊತ್ತಾ? ಜಸ್ಟ್ ಟೇಸ್ಟಿಗೆ ತಿಂದರೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ತಿಂಡಿ ತಿಂದಾದ್ಮೇಲೆ ಮೂಗಲ್ಲಿ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಖಾರ ಹಾಕಿ ಕೊಟ್ಟಿರ್ತಾರೆ, ಚಪ್ಪರಿಸ್ಕೊಂಡು ತಿನ್ನಬೇಕಾಗುತ್ತೆ ನಾವು ಫುಡ್ಡು ತಿಂದಾದ್ಮೇಲೆ. ಸ್ಟ್ರೀಟ್ ಫುಡ್ಡಿಗೆ ಮಾರು ಹೋದೋರೇ ಇಲ್ಲ. ಫಾರಿನರ್ಸು ಕೂಡ ಬೆಂಗಳೂರಿಗೆ ಬಂದ ತಕ್ಷಣ ಹೋಗೋದು 5 ಸ್ಟಾರಿಗಲ್ಲ, ಸ್ಟ್ರೀಟ್ ಫುಡ್ಡಲ್ಲಿ ರೇಟಿಂಗ್ಸ್ 5 ಇರೋರಿಗೆ. ಫುಡ್ಡಲ್ಲಿ ಬರ್ಗರ್ ಹಾಂ ಇಲ್ಲ ಇದೆ ನೋಡಿ. ಇದು ಏನೇನು ಹಾಕಿ ಮಾಡ್ತೀರಿ? ಇದು ಜಾಮ್ ಹಾಕ್ತೀನಿ. ಓಕೆ. ಮತ್ತೆ ಒಳಗಡೆ ಬನಾನಾ ಇರುತ್ತೆ, ಆಮೇಲೆ ಕ್ಯಾಶ್ಯೂ ಇರುತ್ತೆ, ಆಮೇಲೆ ಡೇಟ್ಸ್ ಹಾಕ್ತೀವಿ, ಖರ್ಜೂರ ಹಾಕ್ತೀವಿ, ಹಾಕಿ 2 ಸೈಡ್ ಜಾಮ್ ಹಾಕಿರ್ತೀವಿ. ಆಮೇಲೆ ಇದು ಮಾಡಿ ಇಲ್ಲೆಲ್ಲ ಗೋಬಿ ಮಂಚೂರಿ, ವಡಾ, ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲಿ ತಿನ್ನಿ, ಒಂದ್ಸತಿ ಟೇಸ್ಟ್ ಮಾಡಿ ಬನ್ರಿ ಎಲ್ಲರೂ. ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ 5-6 ಇಯರ್ಸ್ ಇಂದ ಇಲ್ಲೇ ಬರ್ತೀವಿ. ಸಿರಿಮನೆ ತಿಂಡಿ, ಇಡ್ಲಿ ವಡೆ ಫೇಮಸ್, ನಮಗೆ ತುಂಬ ಇಷ್ಟ. ಸರ್ ರೇಟಿಂಗ್ ಕೊಡೋದಾದ್ರೆ ಏನು ಕೊಡ್ತೀರಾ? ಎಷ್ಟು ಕೊಡ್ಬೇಕು? ಅದೇ 1 to 5 ರೇಟಿಂಗ್ಸ್ ಅಲ್ಲಿ ದ ಬೆಸ್ಟ್ 5 ಅವ್ರದ್ದು. ಅದಕ್ಕಂತ ನಾವು ವಿದ್ಯಾರಣ್ಯಪುರದಿಂದನೇ ಹುಡ್ಕೊಂಡು ಬರ್ತೀವಿ. ಅವ್ರಿಗೆ ಬರೋದೇ ಅದಕ್ಕೋಸ್ಕರ. ಅದೊಂದು ತುಂಬ ಇಷ್ಟ. ಖಾರ ಬೇಕು ಅಂತ ಹೇಳ್ತಾರೆ, ಹುಡುಗಿರು ಅಷ್ಟೇ ಖಾರ ಬೇಕು ಅಂತ ಹೇಳ್ತಾರೆ. ಹೆಂಗೆ ನೀವು ಅದನ್ನು ಕೊಡ್ತೀರಾ? ಸರ್ ಅಲ್ಲಿ ಉತ್ತರ ಕನ್ನಡದವ್ರು ಖಾರ ಬೇಕಾದ್ರೆ ಕೇಳ್ತಾರೆ, ಅವ್ರು ಬೇಕಾದ್ರೆ ಹಾಕ್ಕೊಡ್ತೀವಿ. ಅವ್ರು ಬೇಕಂದ್ರೆ ಹಾಕ್ಕೊಡ್ತೀವಿ. ಅಂದರೆ ಇಲ್ಲಿ ಮಕ್ಕಳು ಬರೋರೆಲ್ಲ ನಾರ್ಮಲ್ ಬೆಂಗಳೂರು ವಾತಾವರಣ ಇರೋರು ಅಷ್ಟು ಖಾರ ಲೈಕ್ ಮಾಡಲ್ಲ. ಹೊರಗಡೆ ಜನ ಜಾಸ್ತಿ ಖಾರ ತಿಂತಾರೆ. ಅವ್ರು ಹೆಂಗ್ ಬೇಕಾದ್ರೆ ಇಲ್ಲ ಒಂದು 5 ನಿಮಿಷ ವೇಟ್ ಮಾಡಿ ಹಾಕ್ಕೊಡ್ತೀವಿ. ಜಾಸ್ತಿ ಫುಡೀಸ್ ಅಂತ ಹೇಳಿದ್ರೆ ಗರ್ಲ್ಸ್ ಈ ಫುಡ್ ಸ್ಟ್ರೀಟಿಗೆ ತುಂಬ ಜನ ಬರ್ತಾರೆ. ಗರ್ಲ್ಸ್ ನೋಡೋಕ್ಕೆ ಬಾಯ್ಸ್ ಬರ್ತಾರಾ ಗೊತ್ತಿಲ್ಲ. ಬಟ್ ಈ ಒಂದು ಏರಿಯಾದಲ್ಲಿ ಏನೇನು ಬೇಕು ಎಲ್ಲ ಫುಡ್ಸ್ ತುಂಬ ಚೆನ್ನಾಗಿ. ನಾನು ಹೇಳೋದು ಇಷ್ಟನೇ, ಸ್ಟ್ರೀಟ್ ಫುಡ್ಡಲ್ಲಿ ನೀವು ಏನು ಬೇಕಾದರೂ ತಿನ್ನಿ, ಆದರೆ ಲಿಮಿಟ್ ಇರಲಿ. ಸಿಕ್ಕಿದ್ದೆಲ್ಲ ತಿನ್ನಬೇಕು ಅಂತ ನಮಗೆ ಅನಿಸುತ್ತೆ, ಬಟ್ ಲಿಮಿಟ್ ಇರಲಿ. ಕ್ವಾಲಿಟಿ ಯಾರು ಚೆನ್ನಾಗಿ ಕೊಡ್ತಾರೆ ಅವ್ರ ಹತ್ರನೇ ಹೋಗಿ ತಿನ್ನಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.